ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 2026ರಲ್ಲಿ ನಡೆಯುವಂಥ ನೇಮಕಾತಿಗೆ ಸಂಬಂಧಪಟ್ಟಂಗೆ RRBಯಿಂದ NTPC ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಪದವೀಧರರಿಗೆ ಡಿಗ್ರಿ ಅವ್ರಿಗೆ ಹೊಸ ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. CAN 0 ನಮ್ಮ ನಂಬರ್ ಬಂದ್ಬಿಟ್ಟು 06/2025 ಅಂತ 2025ರಲ್ಲೇ ನೋಟಿಫೈ ಮಾಡಿದ್ದಾರೆ. ಸೊ 5,810 ಹುದ್ದೆಗಳಿದೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾವುದೇ ಪದವಿಯನ್ನು ಪೂರ್ಣಗೊಳಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ಸೊ ಯಾವ ರೀತಿ ಅರ್ಜಿ ಹಾಕೋದು, ಕನ್ನಡದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಆದ್ಯತೆ ಇದೆಯಾ, ಈ ಥರ ಅನ್ಯತರ ಪ್ರಶ್ನೆಗಳಿವೆಯಲ್ಲ, ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ RRB NTPC ಪರೀಕ್ಷೆಗೆ ಸಂಬಂಧಪಟ್ಟಂಗೆ ನೀವು ತಯಾರಿಯನ್ನು ಮಾಡ್ತಾ ಇದ್ದರೆ ಮೊಟ್ಟ ಮೊದಲನೇದಾಗಿ ನಮ್ಮ ಹತ್ರ RRB NTPCಯ 2025ರ 73 ಪ್ರಶ್ನೆ ಪತ್ರಿಕೆಗಳಿವೆ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರು ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ನೀವು ಕಾಂಟ್ಯಾಕ್ಟ್ ಮಾಡಿ ಪೇಮೆಂಟನ್ನು ಮಾಡಿ. ಒಂದು ಅಮೌಂಟನ್ನು ನಾವಲ್ಲಿ ನಿಮಗೆ ಕೋಟ್ ಮಾಡ್ತೀವಿ. 73 ಅಫಿಷಿಯಲ್ ಕ್ವಶನ್ ಪೇಪರ್ಸ್ಗಳು ನಿಮಗೆ ಅವೈಲೇಬಲ್ ಇರ್ತವೆ. ಈ ಕ್ವಶನ್ ಪೇಪರ್ಸ್ಗಳನ್ನು ಮೊದಲು ಪರ್ಚೇಸ್ ಮಾಡಿಕೊಂಡು ಈ ತಯಾರಿಯನ್ನು ಆರಂಭ ಮಾಡಿ. ಯಾಕೆಂದರೆ ಮುಂದೆ ಬರುವಂತಹ ಪರೀಕ್ಷೆಗೆ ಪ್ಯಾಟ್ರನ್ಗಳು ಬದಲಾಗಿರೋದ್ರಿಂದ 2022-2019 ನೋಟಿಫಿಕೇಷನ್ನ ಕ್ವಶನ್ ಪೇಪರ್ಸ್ಗಳಿಗಿಂತ ಅಪ್ಗ್ರೇಡ್ ಆಗಿದೆ. ಇವಾಗ 2025ರಲ್ಲಿ ಎಕ್ಸಾಮ್ ಆಗಿದೆ ಆಲ್ರೆಡಿ ಇದು ಒಂದು ಸಲ. 2024ರಲ್ಲಿ ನೋಟಿಫೈ ಆಗಿ 25ರಲ್ಲಾಗಿದೆ. ಹಾಗಾಗಿ ತಪ್ಪದೆ ಕ್ವಶನ್ ಪೇಪರ್ಸ್ಗಳನ್ನು ಪರ್ಚೇಸ್ ಮಾಡಿಕೊಂಡು ದಯವಿಟ್ಟು ಪ್ರಶ್ನೆ ಪತ್ರಿಕೆಗಳನ್ನು ಮೊದಲು ನೋಡಿ ಆಮೇಲೆ ತಯಾರಿಯನ್ನು ಶುರು ಮಾಡಿ. ಎರಡನೇದು, ಈ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ನಿಮಗೆ PDF ನೋಟ್ಸ್ಗಳ ಅವಶ್ಯಕತೆ ಇದ್ದರೆ RRB ಎಕ್ಸಾಮ್ ಸಂಬಂಧಪಟ್ಟರು ಹಲವಾರು PDF ನೋಟ್ಸ್ಗಳು ನಿಮಗೆ ಅವೈಲೇಬಲ್ ಇರ್ತವೆ. 99 ಪೇ ಮಾಡಿ ನಮ್ಮ ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಅದರಲ್ಲಿ ನಿಮಗೆ 500ಕ್ಕಿಂತ ಹೆಚ್ಚು PDF ನೋಟ್ಸ್ಗಳು ಸಿಗ್ತಾ ಹೋಗ್ತವೆ. ಅಕಾರ್ಡಿಂಗ್ ಟು ಸಿಲೆಬಸ್ ವೈಸ್ ಸಿಗದೆ ಹೋದ್ರೂ ಸಾಧ್ಯವಾದಷ್ಟು ನಾವು NCERT ಪುಸ್ತಕಗಳು, ಸೆಕ್ಷನ್ ವೈಸ್ PUC ಪುಸ್ತಕಗಳು, ಇದನ್ನು ನೋಟ್ಸ್ ವೈಸ್ ನಿಮಗೆ ನೀಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಎರಡಕ್ಕೂ ನೀವು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಪಡ್ಕೋಬೋದು. ಪ್ರೈವೇಟ್ ಗ್ರೂಪಿಗೆ ಜಾಯ್ನ್ ಆದರೆ 99 ಮತ್ತು ಕ್ವಶನ್ ಪೇಪರ್ಗೆ 149 ಪೇ ಮಾಡಿದ್ರೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಸಿಗುತ್ತೆ. ಇನ್ನೀಗ ಈ ವಿಡಿಯೋಗೆ ವಾಪಸ್ ಬಂದುಬೇಡ. ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಗ್ರ್ಯಾಜುಯೇಟ್ ಲೆವೆಲ್ ಬಿಟ್ಟಿದ್ದಾರೆ. ಅಂಡರ್ ಗ್ರ್ಯಾಜುಯೇಟ್ ಇನ್ನೂ ಬಂದಿಲ್ಲ, ಅದು ಬರುತ್ತೆ. 3,000 ಚಿಲ್ಲರೆ ಪೋಸ್ಟ್ಗಳಿವೆ. ಈ ನಂಬರ್ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟು. CEN ನಂಬರ್ 06/2025 ಗ್ರ್ಯಾಜುಯೇಟ್ ಲೆವೆಲ್ಲು. ಇದರ ನ್ಯೂಸ್ ಬಂದುಬಿಟ್ಟು ಅಕ್ಟೋಬರ್ 4ನೇ ತಾರೀಕಿಗೆ ಗೊತ್ತಾಗಿತ್ತು. ಈ ನ್ಯೂಸು ಇಂಡಾಕ್ಟಿವ್ ನೋಟಿಸ್ ಬಂದಿತ್ತು. ಇದ್ರದ್ದು 21ನೇ ತಾರೀಕಿಂದ ಆರಂಭ ಆಗಿದೆ. ಅಪ್ಲಿಕೇಶನ್ ಹಾಕ್ಬೋದು ನೀವೀಗ. ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ 20ನೇ ತಾರೀಕುವರೆಗೆ ನಿಮಗೆ ಅವಕಾಶ ಇರುತ್ತೆ. ಫೀ ಪೇಮೆಂಟ್ ಮಾಡೋದಕ್ಕೆ ಅಕ್ಟೋಬರ್ 22 ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆ, ಅದಾದಮೇಲೆ ನಿಮಗೆ ಡೇಟ್ ಫಾರ್ ದ ಮಾಡಿಫಿಕೇಷನ್ ವಿಂಡೋ ಕೊಡ್ತಾರೆ. ಕರೆಕ್ಷನ್ನು, ಮಾಡಿಫಿಕೇಷನ್ನು ಅಕ್ಟೋಬರ್ 23ರಿಂದ ನವೆಂಬರ್ 2ನೇ ತಾರೀಕುವರೆಗೆ ನಿಮಗೆ ಅವಕಾಶ ಸಿಗ್ತವೆ. ಇದು ಬೇಸಿಕಲಿ ನಿಮಗೆ ಗೊತ್ತಿರಬೇಕಾಗಿರುವಂಥ ಮಾಹಿತಿ. ಈ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿಯಲ್ಲಿ ಯಾವ್ಯಾವ ಪೋಸ್ಟ್ಗಳಿವೆ ಅಂತ ನೀವು ಕೇಳಿದ್ರೆ, ಆಲ್ರೆಡಿ ಅರ್ಜಿ ಹಾಕಿರೋರು, 2ನೇ ಸಲ ಅರ್ಜಿ ಹಾಕೋರು, 3ನೇ ಸಲ ಅರ್ಜಿ ಹಾಕೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಮೊದಲನೇ ಸಲ ಅರ್ಜಿ ಹಾಕೋರಿಗೆ ನೋಡ್ಕೊಳ್ಳಿ. ಚೀಫ್ ಕಮರ್ಷಿಯಲ್ ಟಿಕೆಟ್ ಸೂಪರ್ವೈಸರ್ ಅಂತ 6th ಗ್ರೇಡ್ ಪೇ ಸಿಗುತ್ತೆ. 35,400 ರೂಪಾಯಿ ಇನಿಷಿಯಲ್ ಬೇಸಿಕ್ ಇರುತ್ತೆ. B2 ಲೆವೆಲ್ನ ಮೆಡಿಕಲ್ ಸ್ಟ್ಯಾಂಡರ್ಡ್ ಇರಬೇಕು. ಈ ನೋಟಿಫಿಕೇಷನಲ್ಲಿ ನಿಮಗೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಅಂದ್ಬಿಟ್ಟು ಕೊಟ್ಟಿರ್ತಾರೆ. B2 ಅಂದರೆ ಏನಿರಬೇಕು, A2 ಅಂದರೆ ಏನಿರಬೇಕು, A1 ಅಂದರೆ ಏನು ಇರಬೇಕು ಅಂತ ಕೊಟ್ಟಿರ್ತಾರೆ. ಅದನ್ನು ನೋಡ್ಕೊಳ್ಳಿ. 161 ಹುದ್ದೆಗಳು. ಅಂದ ಹಾಗೆ ಇಲ್ಲಿ 5,810 ಹುದ್ದೆಗಳು ಭಾರತಾದ್ಯಂತ ಇರುವಂಥ ಹುದ್ದೆಗಳು. ಝೋನ್ ವೈಸ್ ನೀವು ಅರ್ಜಿ ಹಾಕಬೇಕಾದಾಗ ನಿಮ್ಮ ಝೋನ್ಗಳನ್ನು ನೀವು ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಅರ್ಜಿ ಹಾಕುವಂಥ ಅಭ್ಯರ್ಥಿಗಳು RRB ಬೆಂಗಳೂರು ಝೋನ್ಗೆ ಅಪ್ಲೈ ಮಾಡಬೇಕು. ಅಲ್ಲಿ ಮತ್ತೆ ನಿಮಗೆ ಡಿವಿಷನ್ ಆಗುತ್ತೆ. 5,810 ಹುದ್ದೆಗಳಲ್ಲಿ ಮತ್ತೆ ಡಿವಿಷನ್ ಆಗುತ್ತೆ. ಪ್ರಾಬಬಲಿ 250 ಪೋಸ್ಟ್ಗಳು ಅವೈಲೇಬಲ್ ಆಗ್ಬೋದು ಅಂತ ಹೇಳ್ತೀನಿ. ಸ್ಟೇಷನ್ ಮಾಸ್ಟರು 6th ಗ್ರೇಡ್ ಪೇ 35,400 ಇನಿಷಿಯಲ್ ಬೇಸಿಕ್ ಪೇ. A2 ಮೆಡಿಕಲ್ ಸ್ಟ್ಯಾಂಡರ್ಡ್ ಇರಬೇಕು. ಏಜ್ ಕ್ರೈಟೀರಿಯಾ ಬಂದುಬಿಟ್ಟು ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 33 ವರ್ಷ. ಏಜ್ ರಿಲ್ಯಾಕ್ಸೇಷನ್ನ ಬಿಟ್ಟು, ಏಜ್ ರಿಲ್ಯಾಕ್ಸೇಷನ್ನ ಕನ್ಸಿಡರ್ ಮಾಡ್ದೇನೆ ಕನಿಷ್ಠ 18 ವರ್ಷ, ಗರಿಷ್ಠ 33 ವರ್ಷ. ಆಮೇಲೆ ನೀವು ಸರ್ಟಿಫಿಕೇಟ್ ಮಾಡಿಸ್ಕೋಬೋದು. ಫಾರ್ ಎಕ್ಸಾಂಪಲ್ SC/ST ಅಭ್ಯರ್ಥಿಗಳಾದರೆ 5 ವರ್ಷ, OBC ನಾನ್ ಕ್ರಿಮಿ ಅಭ್ಯರ್ಥಿಗಳಾದರೆ 3 ವರ್ಷ ಅಂತ ಏಜ್ ಲಿಮಿಟೇಷನ್ ಸಿಗುತ್ತೆ. ನೀವು ಏಜ್ ಲಿಮಿಟೇಷನ್ ಸರ್ಟಿಫಿಕೇಟನ್ನು ಮಾಡಿಸ್ಕೊಂಡು ಅಪ್ಲೈ ಮಾಡ್ಬೋದು. ಸ್ಟೇಷನ್ ಮಾಸ್ಟರ್ 615 ನೆಕ್ಸ್ಟು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂತ ಇರುತ್ತೆ. 5th ಗ್ರೇಡ್ ಬರುತ್ತೆ. 29,200 ರೂಪಾಯಿ ಬೇಸಿಕ್ ಶುರುವಾಗುತ್ತೆ. A2 ಮೆಡಿಕಲ್ ಸ್ಟ್ಯಾಂಡರ್ಡ್ ಇರಬೇಕು. ಇದು ಹೈಯೆಸ್ಟ್ ಇದೆ, 3,416 ಪೋಸ್ಟ್ಗಳಿವೆ. ಅದಾದಮೇಲೆ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಅಂತಿದೆ. ಇದು ಕೂಡ 29,200 ರೂಪಾಯಿ. C2 ಮೆಡಿಕಲ್ ಸ್ಟ್ಯಾಂಡರ್ಡ್ ಇದ್ದರೆ ಸಾಕು. ಅತಿ ಕಡಿಮೆ ಮೆಡಿಕಲ್ ಸ್ಟ್ಯಾಂಡರ್ಡನ್ನು ಕೇಳುತ್ತಿದ್ದು ಇದು. ಮತ್ತು ಸೀನಿಯರ್ ಕಮ್ ಟೈಪಿಸ್ಟ್ ಎರಡು ಕೂಡ 5th ಗ್ರೇಡಲ್ಲೇ ಬರ್ತವೆ. ಸೇಮ್ ಸ್ಯಾಲ್ರಿ. C2 ಮೆಡಿಕಲ್ಸ್ ಇದ್ದರೆ ಸಾಕು. ಇದು ಜೂನಿಯರ್ದು 921 ಇದೆ, ಸೀನಿಯರ್ದು 638 ಇದೆ.
ಇನ್ನು ಟ್ರಾಫಿಕ್ ಅಸಿಸ್ಟೆಂಟ್ ಇದೆ, 4th ಗ್ರೇಡ್ ಬರುತ್ತೆ. ಇದು 25,500. A2 ಮೆಡಿಕಲ್ ಸ್ಟ್ಯಾಂಡರ್ಡ್ ಇರಬೇಕು. 59 ಹುದ್ದೆಗಳು. ಒಟ್ಟಾರೆಯಾಗಿ 5,810 ಹುದ್ದೆಗಳು ನೀವು ಅರ್ಜಿ ಸಲ್ಲಿಸೋದಕ್ಕೆ ಇದಿದೆ. ನೋಡ್ಕೊಳ್ಳಿ, ಫಸ್ಟ್ ನೀವು ಇದನ್ನು ನೋಡಿಕೊಂಡು ಯಾವ್ಯಾವ ಪೋಸ್ಟ್ಗಳ ಪ್ರಿಫರೆನ್ಸ್ ಬರುತ್ತೆ ನೀವು ಅಪ್ಲೈ ಮಾಡಬೇಕಾದ್ರೆ ಕೊನೆಗೆ ಪ್ರಿಫರೆನ್ಸ್ ಅಂತ ಬರುತ್ತೆ. ನಿಮ್ಮ ಝೋನ್ ವೈಸು ಮೊದಲು ಓಪನ್ ಮಾಡಿಕೊಂಡು ಯಾವ ಪೋಸ್ಟ್ಗೆ ನೀವು ಅರ್ಜಿ ಹಾಕಬೇಕು ಅಂತ ನೋಡಿಕೊಂಡು ನಿಮ್ಮ ಮೆಡಿಕಲ್ ಸ್ಟ್ಯಾಂಡರ್ಡ್ಸನ್ನು ನೋಡಿಕೊಂಡು ಅದಾದಮೇಲೆ ಪ್ರಿಫರೆನ್ಸನ್ನು ಕೊಡಿ. ಸೊ ಇಷ್ಟು ನೀವು ಇಲ್ಲಿ ಇನಿಷಿಯಲ್ ಟೈಮಲ್ಲಿ ನೋಡ್ಕೋಬೇಕಾಗುತ್ತೆ. ಆಲ್ರೆಡಿ ರಿಜಿಸ್ಟರ್ ಆಗಿರೋರು ಡೈರೆಕ್ಟ್ ಹೋಗಿ ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ RRB ವೆಬ್ಸೈಟ್ಗೆ ಹೋಗಿ ಇದೇ ಮೊದಲನೇ ಸಲ ಅರ್ಜಿ ಹಾಕ್ತಿದ್ರೆ ರಿಜಿಸ್ಟ್ರೇಷನ್ನ ಮಾಡಿಕೊಂಡು ಅಪ್ಲೈ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಫಿಷಿಯಲ್ ವೆಬ್ಸೈಟ್ನ ಲಿಂಕ್ ಕೂಡ ನಿಮಗೆ ಪ್ರೊವೈಡ್ ಮಾಡಿರ್ತೀನಿ. ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ಸ್ ಆಫ್ ಮೆಡಿಕಲ್ ಫಿಟ್ನೆಸ್ಸು A2 ಅಂದರೆ ಹೆಂಗಿರಬೇಕು, ಫಿಸಿಕಲಿ ಫಿಟ್ ಇನ್ ಆಲ್ ಆಸ್ಪೆಕ್ಟ್ಸು, ವಿಷನ್ ಸ್ಟ್ಯಾಂಡರ್ಡ್ಸ್ ಏನಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. B2 C2 ನೋಡಿ, ಇಲ್ಲಿ ಇದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ. ಜನರಲ್ ಫಿಟ್ನೆಸ್ ಬಂದ್ಬಿಟ್ಟು ನೀವು ಈ ಒಂದು ಕೆಲಸಗಳನ್ನ ಮಾಡಬೇಕಾದ್ರೆ ಜನರಲಿ ಫಿಸಿಕಲ್ ಫಿಟ್ನೆಸ್ ಅಂತ ಬಂದಾಗ ಫಿಸಿಕಲಿ ಫಿಟ್ ಇನ್ ಆಲ್ ಆಸ್ಪೆಕ್ಟ್ಸ್ ಇರಬೇಕು. ಮೆಡಿಕಲ್ ಫಿಟ್ನೆಸ್ಸಲ್ಲಿ ನಿಮಗೆ A2 B2 C2 ಅಂತ ಇರುತ್ತೆ. ಅದನ್ನು ನೋಡ್ಕೊಳ್ಳಿ. ಆಯಾ ಹುದ್ದೆಗೆ ಅನುಸಾರವಾಗಿ ನೀವು ಇದರ ವೇರಿಯೇಷನ್ಸ್ ಕೂಡ ಆಗುತ್ತೆ. ಇದಾದಮೇಲೆ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ. ಯಾವ ಡೇಟಿಂದ ಯಾವ ಡೇಟ್ ಒಳಗಡೆ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ದಾರೆ. 1/1/2026 ವೇಳೆಗೆ ಇದನ್ನು ಕನ್ಸಿಡರ್ ಮಾಡಿರ್ತಾರೆ. ಇದನ್ನು ಬಿಟ್ಟು ನಮಗೆ ಏಜ್ ರಿಲ್ಯಾಕ್ಸೇಷನ್ ಬೇಕು ಅಂದರೆ SC/ST ಅಭ್ಯರ್ಥಿಗಳಿಗೆ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ, ಎಕ್ಸ್ ಸರ್ವಿಸ್ ಮೆನ್ಸು ಉಳಿದಂಥವ್ರು ಇಲ್ಲಿರುವ ಮಾಹಿತಿಯನ್ನು ನೋಡ್ಕೊಳ್ಳಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವುದೇ ಒಂದು ಪದವಿಯನ್ನು ಪಡ್ಕೊಂಡಿರ್ಬೇಕಾಗತ್ತೆ. ದೋಸ್ ಅವೈಟಿಂಗ್ ರಿಸಲ್ಟ್ಸ್ ಫಾರ್ ದರ್ ಫೈನಲ್ ಎಕ್ಸಾಮಿನೇಷನ್ ಶುಡ್ ನಾಟ್ ಅಪ್ಲೈ. ಯಾರು ಇನ್ನೂ ರಿಸಲ್ಟ್ ಕಾಯ್ತಿದ್ದೀರಾ, ಫೈನಲ್ ಸೆಮ್ ರಿಸಲ್ಟು, ಅವ್ರು ಅಪ್ಲೈ ಮಾಡಿಬಿಡಿ ಅಂತ ಮೆನ್ಷನ್ ಮಾಡಿರ್ತಾರೆ. ಫೀಸ್ ಬಂದ್ಬಿಟ್ಟು ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೆ SC/ST, ಎಕ್ಸ್ ಸರ್ವಿಸ್ ಮೆನು, PWD ವುಮೆನ್, ಟ್ರಾನ್ಸ್ಜೆಂಡರ್ ಅವ್ರಿಗೆ 250 ರೂಪಾಯಿ ಇರುತ್ತೆ. ನೀವು ಎಕ್ಸಾಮ್ ಅಟೆಂಡ್ ಮಾಡಿದ್ರೆ CBT 1 ಅಟೆಂಡ್ ಮಾಡಿದ್ರೆ 250 ರೂಪಾಯಿ ವಾಪಸ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಇನ್ನು ಉಳಿದಂಥ ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಅದರಲ್ಲಿ 400 ರೂಪಾಯಿನ ನೀವು ಮೊದಲನೇ ಎಕ್ಸಾಮ್ CBT 1, ಈ NTPC ಎಕ್ಸಾಮ್ಸಲ್ಲಿ 2 ಸ್ಟೇಜ್ ಎಕ್ಸಾಮ್ ಇರುತ್ತೆ, CBT 1 CBT 2 ಅಂತ. ಮೊದಲನೇ ಎಕ್ಸಾಮ್ ಅಟೆಂಡ್ ಮಾಡಿದ್ಮೇಲೆ ನಿಮಗೆ ಇದರಲ್ಲಿ 400 ರೂಪಾಯಿಗಳನ್ನು ವಾಪಸ್ಸು ರೀಫಂಡ್ ಕೂಡ ಮಾಡಿಕೊಡ್ತಾರೆ. ಮೋಡ್ ಆಫ್ ಪೇಮೆಂಟು ಆನ್ಲೈನ್ ಮೂಲಕ ನೀವು ಪೇ ಮಾಡಬೇಕಾಗುತ್ತೆ. ಆನ್ಲೈನ್ ಮೆಥಡ್ಗಳನ್ನು ಅವರು ಕೊಟ್ಟಿರ್ತಾರೆ ಆಲ್ರೆಡಿ. ಇದ್ರ ಬಗ್ಗೆ ನೀವು ಅಪ್ಲೈ ಮಾಡಬೇಕಾದ್ರೆ ನೋಡ್ಕೋಬೋದಾಗಿರುತ್ತೆ. ಸೊ ಅದರಲ್ಲಿ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತಗೋತಾರೆ ನೀವು ಅಪ್ಲೈ ಮಾಡಬೇಕಾದ್ರೆ. ಅದರಲ್ಲಿ ನೀವು ಪೇಮೆಂಟನ್ನು ಮಾಡ್ತೀರಲ್ಲ, ಪೇಮೆಂಟ್ ಮಾಡಿದ್ಮೇಲೆ ಯಾವ ಬ್ಯಾಂಕ್ ಡೀಟೇಲ್ಸ್ನ ಕೊಡ್ತೀರೋ ಆ ಬ್ಯಾಂಕಿಗೆ 500 ಪೇ ಮಾಡಿದರೆ 400 ಕೊಡ್ತಾರೆ, 250 ಪೇ ಮಾಡಿದರೆ 250 ಸಂಪೂರ್ಣವಾಗಿ ವಾಪಸ್ಸು ಕೊಡ್ತಾರೆ. ಇದಿಷ್ಟು ಬೇಸಿಕ್ ಆಗಿರುವಂಥ ಇನ್ಫಾರ್ಮೇಷನ್ಸ್. ಇದಾದಮೇಲೆ ಈ ನೋಟಿಸನ್ನು ನಾನು ಟೆಲಿಗ್ರಾಮಲ್ಲಿ ಆ್ಯಡ್ ಮಾಡಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಸಂಪೂರ್ಣವಾಗಿ ಓದ್ಕೊಳ್ಳಿ. ಭಾಳಷ್ಟು ಡೀಟೇಲ್ಸ್ ಇದೆ. ಪ್ರತಿಯೊಂದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಅರ್ಜಿ ಹಾಕಬೇಕು, ಯಾವ್ಯಾವ ಮಾಹಿತಿಗಳು ನಿಮಗೆ ತೀರಾ ಅವಶ್ಯಕತೆ ಎಲ್ಲದ್ರ ಬಗ್ಗೆ ಈ ಒಂದು ನೋಟಿಸಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಎಕ್ಸಾಮಿನೇಷನ್ ಏನಿರುತ್ತೆ ಅಂದರೆ 2 ಹಂತದ ಎಕ್ಸಾಮ್ ಇರುತ್ತೆ. ಮೊದಲನೇ ಎಕ್ಸಾಮನ್ನು CBT 1 ಅಂತ ಕರೀತಾರೆ. ಕಾಮನ್ ಎಕ್ಸಾಮ್, ಎಲ್ಲ ಅರ್ಜಿ ಅಪ್ಲೈ ಮಾಡಿದಂಥವ್ರು ಎಲ್ಲರೂ ಕೂಡ ಬರೆಯುವಂಥ ಎಕ್ಸಾಮ್ ಇದು. ಇದರಲ್ಲಿ 40 ಮಾರ್ಕ್ಸ್ಗೆ ಜನರಲ್ ಅವೇರ್ನೆಸ್ ಇರುತ್ತೆ, 30 ಮಾರ್ಕ್ಸ್ಗೆ ಮ್ಯಾಥಮೆಟಿಕ್ಸು, 30 ಮಾರ್ಕ್ಸ್ಗೆ ರೀಸನಿಂಗ್ ಕೊಡ್ತಾರೆ. ಒಟ್ಟು 100 ಅಂಕಗಳ ಪರೀಕ್ಷೆ, 90 ನಿಮಿಷ ಕಾಲಾವಕಾಶವನ್ನು ಇಲ್ಲಿ ಇಟ್ಟಿರ್ತಾರೆ. 1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅಂದರೆ 3 ತಪ್ಪಾದ ಉತ್ತರಗಳನ್ನು ಕೊಟ್ಟರೆ 1 ಅಂಕವನ್ನು ಕಳೆಯಲಾಗುತ್ತೆ. ಇದು ನಿಮಗೆ ಗೊತ್ತಿರಲಿ. ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸ್ಟೇಜ್ 1ನಲ್ಲಿ ಪಾಸಾದಂತಹ ಅವ್ರು ಕಟ್ಕೊಡುವಂಥ ಕಟ್ ಆಫನ್ನು ಪಾಸ್ ಮಾಡುವಂಥ ಅಭ್ಯರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ CBT 2 ಕರೀತಾರೆ. CBT 2 ಎಕ್ಸಾಮನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅದು 120 ಮಾರ್ಕ್ಸ್ ಇರುತ್ತೆ. ಅಲ್ಲೇನು ಬಹಳ ವ್ಯತ್ಯಾಸ ಇರೋದಿಲ್ಲ. ಟೈಮಿಂಗ್ ಸೇಮ್ ಇರುತ್ತೆ. ಇದು 50 ಆಗುತ್ತೆ, ಇದು 35 ಆಗುತ್ತೆ ಅಷ್ಟೇ. ಆ್ಯಂಡ್ 120 ಮಾರ್ಕ್ಸ್ಗೆ ಎಕ್ಸಾಮ್ನ ಮಾಡ್ತಾರೆ. ಸಿಲೆಬಸನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಮ್ಯಾಥಮೆಟಿಕ್ಸ್ ಏನೇನು ಓದಬೇಕು ಅಂತ ಇದೆ, ಜನರಲ್ ರೀಸನಿಂಗು, ಇಂಟೆಲಿಜೆನ್ಸ್ ಏನಿದೆ, ಜನರಲ್ ಅವೇರ್ನೆಸ್ಸು, ಇವು 3 ನೀವು ಡೀಟೇಲಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಆಮೇಲೆ ಮಿನಿಮಮ್ ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ. ಅನ್ರಿಸರ್ವಲ್ಲಿ ಅಪ್ಲೈ ಮಾಡಿದ್ರೆ 40% ಮಾರ್ಕ್ಸನ್ನು ತೆಗೆದ್ರೆ ಮಾತ್ರ ಕನ್ಸಿಡರ್ ಮಾಡ್ತಾರೆ. EWS ಅಲ್ಲಿ 40%, OBCಯಲ್ಲಿ 30%, SC ಅವ್ರಿಗೆ 30%, ST ಅವ್ರಿಗೆ 25%. ಇದು ಕನ್ಸಿಡರ್ ಮಾಡೋದಷ್ಟೇ, ಕಟ್ ಆಫ್ ಅಲ್ಲ, ಕನ್ಸಿಡರ್ ಮಾಡೋದು. 100 ಅಂಕಗಳಿಗೆ ನೀವು ಫಾರ್ ಎಕ್ಸಾಂಪಲ್ URL ಅಪ್ಲೈ ಮಾಡಿದ್ದೀರಾ, ಅನ್ರಿಸರ್ವಲ್ಲಿ ಅಪ್ಲೈ ಮಾಡಿದ್ದೀರಾ ಅಂದರೆ ನೀವು 100 ಮಾರ್ಕ್ಸಲ್ಲಿ 40 ಮಾರ್ಕ್ಸನ್ನು ಪಡ್ಕೊಂಡಿದ್ದೀರಾ ಅಂದರೆ 40 ಅಂಕಗಳ ಬಂದಿವೆ ಅಂದರೆ ಮಾತ್ರ ನಿಮ್ಮನ್ನ ಲೀಸ್ಟ್ ಕನ್ಸಿಡರ್ ಮಾಡ್ತಾರೆ. ಅದಾದಮೇಲೆ ಕಟ್ ಆಫ್ ಇರುತ್ತೆ. 40 ಆದ ತಕ್ಷಣ ಸೆಲೆಕ್ಟ್ ಆಗಲ್ಲ, ಕಟ್ ಆಫ್ ಇರುತ್ತೆ. URಗೆ ಆಯಾ ಝೋನ್ಗಳಲ್ಲಿ ಕಟ್ ಆಫು ಕೆಲವೊಂದರಲ್ಲಿ 80 ಇರುತ್ತೆ, ಕೆಲವೊಂದರಲ್ಲಿ 60 ಇರುತ್ತೆ, ಕೆಲವೊಂದರಲ್ಲಿ 70 ಇರುತ್ತೆ. 2 ರೀತಿ,
ಮೊದಲನೇದು ಮಿನಿಮಮ್ ಮಾರ್ಕ್ಸ್ ತೊಗೋಬೇಕು, ಅದಾದಮೇಲೆ ಕಟ್ ಆಫನ್ನು ಕೂಡ ಪಾರ್ ಮಾಡಬೇಕು. ಎರಡೂ ಆದರೆ ಮಾತ್ರ ನೀವು CBT 2ಗೆ ಹೋಗ್ತೀರಾ. CBT 2ಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. CBT 1ನಲ್ಲಿ ಬರೆದಂಥ ಎಕ್ಸಾಮಿನೇಷನಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಅನುಗುಣವಾಗಿ 1:15 ಅನುಪಾತದಲ್ಲಿ CBT 2ಗೆ ಕರೀತಾರೆ. ಅಲ್ಲಿ ಜನರಲ್ ಅವೇರ್ನೆಸ್ 15, ಮ್ಯಾಥಮೆಟಿಕ್ಸ್ 35, ರೀಸನಿಂಗ್ 35 ಜೊತೆ 120 ಅಂಕಗಳು, 90 ನಿಮಿಷ ಕಾಲಾವಕಾಶ. ನೆಗೆಟಿವ್ ಮಾರ್ಕಿಂಗ್ ಸೇಮ್, ಏನು ವ್ಯತ್ಯಾಸ ಇರೋದಿಲ್ಲ. 3 ತಪ್ಪಾದ ಉತ್ತರಗಳನ್ನು ಕೊಟ್ಟರೆ 1 ಅಂಕವನ್ನು ಕಳೀತಾರೆ. ಅದಕ್ಕೂ ಕೂಡ ಸಿಲೆಬಸನ್ನು ಕೊಟ್ಟಿದ್ದಾರೆ, ಅದು ಕೂಡ ಸೇಮ್ ಒಂದು ಮೆಥಡಲ್ಲಿ ನಡೆಯುತ್ತೆ. ಅದಾದಮೇಲೆ ಪೋಸ್ಟ್ಗಳಿಗೆ ಅನುಗುಣವಾಗಿ ನೋಡಿ ನಾರ್ಮಲೈಸೇಷನ್ ಅಂತ ಕೂಡ ಮಾಡ್ತಾರೆ RRBಯಲ್ಲಿ. ಎಕ್ಸಾಮಿನೇಷನ್ಸ್ ಆದಮೇಲೆ ಬಹಳಷ್ಟು ಶಿಫ್ಟ್ಗಳಲ್ಲಿ ಎಕ್ಸಾಮ್ ನಡೆಯುತ್ತೆ, ಒಂದೇ ಸಲ ನಡೆದೋಗಲ್ಲ. ಶಿಫ್ಟ್ಗಳಿಗೆ ಅನುಸಾರವಾಗಿ ನಾರ್ಮಲೈಸೇಷನ್ ಅಂತ ಕೂಡ ಮಾಡ್ತಾರೆ. ಕೆಲವೊಮ್ಮೆ ನಿಮ್ಮ ಅಂಕಗಳು ಏರಿಕೆನೂ ಆಗುತ್ತೆ, ಕೆಲವೊಮ್ಮೆ ನಿಮ್ಮ ಅಂಕಗಳು ಕಡಿಮೆ ಕೂಡ ಆಗುತ್ತೆ. ನಾರ್ಮಲೈಸೇಷನ್ ಆಫ್ ಮಾರ್ಕ್ಸು ಆಗುತ್ತೆ. ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಆಫ್ಟರ್ ಕ್ವಾಲಿಫೈಯಿಂಗ್ ಸ್ಟೇಜ್ 2 ಓನ್ಲಿ ಫಾರ್ ದ ಕ್ಯಾಂಡಿಡೇಟ್ಸ್ ಹೂ ಅಪ್ಟೈಡ್ ಫಾರ್ ಸ್ಟೇಷನ್ ಮಾಸ್ಟರ್ ಆ್ಯಂಡ್ ಟ್ರಾಫಿಕ್ ಅಸಿಸ್ಟೆಂಟ್. ಸ್ಟೇಷನ್ ಮಾಸ್ಟರು, ಟ್ರಾಫಿಕ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅಪ್ಲೈ ಮಾಡಿದರೆ ನೀವು ಸ್ಟಾರ್ಟಿಂಗು ನಿಮ್ಮ ಪ್ರಿಫರೆನ್ಸಲ್ಲಿ ಅವು ಸ್ಟಾರ್ಟಿಂಗ್ ಇದ್ದರೆ 2 ಸ್ಟೇಜನ್ನು ಕ್ಲಿಯರ್ ಮಾಡಿದ್ಮೇಲೆ CBAT ಅಂತ ಒಂದು ಎಕ್ಸಾಮ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಅದನ್ನು ನೀವು ಅಟೆಂಡ್ ಮಾಡಬೇಕು. ಅಲ್ಲಿ ನೀವು ಮಿನಿಮಮ್ 42 ಅಂಕಗಳನ್ನು ಪಡ್ಕೊಂಡು ಕ್ವಾಲಿಫೈ ಆಗಬೇಕಾಗುತ್ತೆ. ಕ್ವಾಲಿಫೈಯಿಂಗ್ ಸಿನಾರಿಯೋದಲ್ಲಿ ಮಾತ್ರ ಇರುತ್ತೆ, ಇಲ್ಲಿ ಯಾವುದೇ ರಿಸರ್ವೇಷನ್ಸ್ ಇರೋದಿಲ್ಲ. ನಿಮಗೆ ಕೊಡುವಂಥ ಎಕ್ಸಾಮಿನೇಷನಲ್ಲಿ ಈ ಮಾರ್ಕ್ಸನ್ನು ಕನ್ಸಿಡರ್ ಮಾಡೋದಿಲ್ಲ. 42 ಮಾರ್ಕ್ಸನ್ನು ತಗೊಂಡು ಕ್ವಾಲಿಫೈ ಆಗಬೇಕು ನೀವು ಇಲ್ಲೂ ಅಷ್ಟೇ. ಓಕೆ, ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಇಲ್ಲಿ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಯಾವ್ಯಾವುದಕ್ಕೆ ಏನೇನಿದೆ ಅಂತ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಗೂಡ್ಸ್ ಟ್ರೈನಿಂಗ್ ಮ್ಯಾನೇಜರ್ಗೆ CBT 1, CBT 2 ಇರುತ್ತೆ. ಸ್ಕಿಲ್ ಟೆಸ್ಟ್ ಬಂದ್ಬಿಟ್ಟು ಏನೂ ಇರೋದಿಲ್ಲ, 2 ಸ್ಟೇಜ್ ಎಕ್ಸಾಮ್ ಆದರೆ ಪಾಸ್ ಇವರು. ಅದೇ ರೀತಿ ಮತ್ತೊಂದು ಹುದ್ದೆ ಯಾವುದು ಅಂತ ಹೇಳಿದ್ರೆ ಚೀಫ್ ಕಮರ್ಷಿಯಲ್ ಟಿಕೆಟ್ ಸೂಪರ್ವೈಸರ್ ಇದೆಯಲ್ಲ, ಇದಕ್ಕೂ ಕೂಡ 2 ಎಕ್ಸಾಮ್ ಪಾಸ್ ಮಾಡಿದ್ರೆ ಸ್ಕಿಲ್ ಟೆಸ್ಟ್ ಏನೂ ಇರೋದಿಲ್ಲ ಇವ್ರಿಗೆ. ಇನ್ನು ಉಳಿದಂಥ ಎಲ್ರಿಗೂ ಕೂಡ ನೋಡಿ ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೈಪಿಂಗ್ ಟೆಸ್ಟ್ ಇರುತ್ತೆ ಯಾರ್ಯಾರಿಗೆ, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ ಮತ್ತು ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಇವರಿಬ್ಬರಿಗೂ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಸ್ಟೇಷನ್ ಮಾಸ್ಟರು, ಟ್ರಾಫಿಕ್ ಅಸಿಸ್ಟೆಂಟ್ಗೆ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು 2 ಹುದ್ದೆಗಳು ಯಾವ್ಯಾವುದು ಅಂದರೆ ಒಂದು ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರು ಮತ್ತು ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಎರಡಕ್ಕೂ ಕೂಡ 3ನೇ ಸ್ಟೇಜಲ್ಲಿ ಏನೂ ಇರೋದಿಲ್ಲ. 2nd ಸ್ಟೇಜಲ್ಲಿ ಏನು ಎಕ್ಸಾಮಲ್ಲಿ ಅಂಕಗಳನ್ನ ಪಡ್ಕೊಂಡಿರೋದು ಅದ್ರ ಮೇಲೆ ಜಾಬು ಅಲಾಕೇಟ್ ಆಗುತ್ತೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ಕೊನೆಗೆ ಮೆಡಿಕಲ್ ಕೂಡ ನಡೆಯುತ್ತೆ. ಅದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಗಳನ್ನು ಹಂಚ್ಕೊಂಡಿದ್ದಾರೆ. ಡೀಟೇಲ್ ಆಗಿ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ತಪ್ಪದೆ ಓದಿ. ಜೊತೆಗೆ ಇಲ್ಲಿ ಫೋಟೋ ಫಾರ್ಮ್ಯಾಟ್ ಯಾವ ಸೈಜಲ್ಲಿ ಇರಬೇಕು, ಸಿಗ್ನೇಚರ್ ಯಾವ ಸೈಜಲ್ಲಿ ಇರಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು, ಎಲ್ಲ ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಹಾಗಾಗಿ ಈ ನೋಟಿಫಿಕೇಷನ್ನ ತಪ್ಪದೆ ಸಂಪೂರ್ಣವಾಗಿ ಓದ್ಕೊಳ್ಳಿ. ಇನ್ನು ಯಾವುದೇ ಡಿಗ್ರಿಯನ್ನು ಮಾಡಿ ಆಲ್ರೆಡಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು 18ರಿಂದ 33 ವರ್ಷಗಳ ನಡುವೆ ವಯಸ್ಸಿದ್ರೆ ರಿಲ್ಯಾಕ್ಸೇಷನ್ ಅಡಿಷನಲ್ ಆಗಿ ಬೇಕು ಅಂದರೆ ಮುಂದಕ್ಕೆ ನೋಡ್ಕೊಳ್ಳಿ. ಎನಿ ಡಿಗ್ರಿ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಹಾಕ್ಬೋದು. ಕರ್ನಾಟಕದಿಂದ RRB ಬೆಂಗಳೂರು ಅನ್ನೋ ವೆಬ್ಸೈಟ್ಗೆ ಹೋಗಿ ಅಪ್ಲೈಯನ್ನು ಮಾಡ್ಬೋದು. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಈ ಉದ್ಯೋಗ ಮಾಹಿತಿ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ರಿಗೂ ಧನ್ಯವಾದಗಳು.